ಈ ಸರ್ಕಾರ ಏನಿದೆ ಇದು, ಈ ಸರ್ಕಾರ ತೊಲಗೋವರೆಗೂ ಕೂಡ ಅಭಿವೃದ್ಧಿ ಅನ್ನೋದು ಆಗೋದೇ ಇಲ್ಲ ಕರ್ನಾಟಕದಲ್ಲಿ ಅನ್ನುವಂಥ ಒಂದು ಮಾತನ್ನು BY ವಿಜಯೇಂದ್ರ ಹೇಳ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿಕಾರಿರುವಂಥದ್ದು. ನೋಡಿ, BY ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ, ಈ ಒಂದು ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಸರ್ಕಾರ ಹೋಗೋವರೆಗೂ ತೊಲಗೋವರೆಗೂ ಅಭಿವೃದ್ಧಿ ಅನ್ನೋದು ಕರ್ನಾಟಕದಲ್ಲಿ ಕಾಣೋದೇ ಇಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಈ ರೀತಿಯಾಗಿ ಮಾತನಾಡ್ತಾ ಇರುವಂಥದ್ದು BJPಯ ರಾಜ್ಯಾಧ್ಯಕ್ಷ ಆಗಿರುವಂತಹ BY ವಿಜಯೇಂದ್ರ. ಅಭಿವೃದ್ಧಿಯೂ ಇಲ್ಲ, ಜನರಿಗೆ ಸುರಕ್ಷತೆಯೂ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ, ಆ ರೀತಿಯಾದಂತಹ ಒಂದು ಆಡಳಿತವನ್ನು ನಡೆಸ್ತಾ ಇದೆ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಈ ಕುರಿತಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಕೂಡ ಪೋಸ್ಟ್ ಮಾಡಿಕೊಂಡಿದ್ದಾರೆ. ನೋಡಿ, ಸುರಕ್ಷಿತವಲ್ಲದ ಕರ್ನಾಟಕದಲ್ಲಿ ಸಭ್ಯ ನಾಗರಿಕರು ಆಗಲಿ ಮುಗ್ಧ ಜನರು ಆಗಲಿ ಬದುಕೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೈಲುಗಳ ಒಂದು ಕರ್ಮಕಾಂಡಕ್ಕೆ ಕೊನೆಯೇ ಆಗ್ತಾ ಇಲ್ಲ. ನೀವು ಗಮನಿಸ್ತಾ ಇದ್ರೆ ಜೈಲಲ್ಲಿ ಏನಾಗ್ತಾ ಇದೆ ಅಂತ. ಒಂದು ಕಡೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ತುಂಬ ಸಂಪೂರ್ಣವಾಗಿ ಕುಸಿದು ಹೋಗ್ಬಿಟ್ಟಿದೆ, ಹದಗೆಟ್ಟು ಬಿಟ್ಟಿದೆ. ದುಷ್ಕರ್ಮಿಗಳು, ಕ್ರಿಮಿನಲ್ಗಳು ಕೃತ್ಯಗಳನ್ನು ಎಸಗೋಕೆ ಯಾರು ಕೂಡ ಹೆದರ್ತಾ ಇಲ್ಲ. ಯಾಕೆ ಹೇಳಿ, ಜೈಲಿನಲ್ಲಿ ಒಂದು ರಾಜಾತಿಥ್ಯ ಸಿಗ್ತಾ ಇದೆ. ಬಂಧಿಸಿದ ಜೈಲಲ್ಲಿ ಏನು ಕಷ್ಟ ಇಲ್ಲ, ಅವರಿಗೆ ಸುಖವಾಗಿರ್ಬೋದು, ಅದಕ್ಕೋಸ್ಕರ ಯಾರೂ ಹೆದರ್ತಾ ಇಲ್ಲ. ಉಗ್ರಗಾಮಿಗಳಿಗೆ, ರೇಪಿಸ್ಟು, ಸ್ಮಗ್ಲರ್, ಕೊಲೆಗಾರರಿಗೆ ವಿಶೇಷವಾದಂತಹ ಒಂದು ಸೌಲಭ್ಯವನ್ನು ಕೊಡ್ತಾ ಇದೆ ಸರ್ಕಾರ. ಯಾವುದೇ ಒಂದು ವಿಚಾರದ ಎಚ್ಚೆತ್ತುಕೊಳ್ತಾ ಇಲ್ಲ. ಅತ್ಯಾಚಾರ ಆಗಿರ್ಬೋದು, ಕೊಲೆ, ದರೋಡೆ ಪ್ರಕರಣಗಳು ಮತ್ತೆ ಪದೇ ಪದೇ ರಿಪೀಟ್ ಆಗ್ತಾನೇ ಇದೆ. ಆದರೂ ಕೂಡ ಇವರು ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಕೃತ್ಯವನ್ನು ಎಸಗೋಕೆ ಯಾರೂ ಕೂಡ ಭಯಪಡ್ತಾ ಇಲ್ಲ. ಹೀಗಂತ ಹೇಳಿ ಸಾಲು ಸಾಲು ಆರೋಪವನ್ನು ಮಾಡಿದ್ದಾರೆ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಕಾಂಗ್ರೆಸ್ ತೊಲಗಲಿ, ಕರ್ನಾಟಕ ಉಳಿಯಲಿ ಎನ್ನುವಂತಹ ಒಂದು ಮಾತುಗಳನ್ನು ಆಡಿರುವಂಥದ್ದು BY ವಿಜಯೇಂದ್ರ ಒಂದು ಎಕ್ಸ್ ಖಾತೆಯಲ್ಲಿ ಈ ರೀತಿಯಾಗಿ ಮಾತಾಡ. ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ನಮ್ಮ ಜನರನ್ನ ಸರಿಯಾಗಿ ನೆಮ್ಮದಿಯಲ್ಲಿ ಬದುಕೋಕೆ ಬಿಡುತ್ತಾ ಇಲ್ಲ. ಅಭಿವೃದ್ಧಿ ಅಂತೂ ಮೊದಲೇ ಆಗ್ತಾ ಇಲ್ಲ. ಬರೀ ಅವರ ಒಂದು ರಾಜಕೀಯ ಕಿತ್ತಾಟದಲ್ಲಿ ಮುಳುಗು ಹೋಗಿಬಿಟ್ಟಿದ್ದಾರೆ. ಎಲ್ಲಿ ಕಾಣ್ತಾ ಇದೆ ಅಭಿವೃದ್ಧಿ ರಾಜ್ಯದಲ್ಲಿ? ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಕೂಡ ಜನರಿಗೆ ರಕ್ಷಣೆ ಕೊಡುತ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ. ಹೀಗಾದರೆ ಹೇಗೆ? ನಾವು ಜೈಲುಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ. ರಾಜಾತಿಥ್ಯವನ್ನು ಕೊಡ್ತಾ ಇದ್ದಾರೆ, ಅಲ್ಲಿನ ಕೈದಿಗಳು ಹೇಗೆ ಮಜಾ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ತುಂಬ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಬಿಟ್ಟಿದೆ. ಸರ್ಕಾರಕ್ಕೆ ಅದನ್ನು ನಿಯಂತ್ರಣ ಮಾಡೋಕ್ಕೆ ಆಗ್ತಾ ಇಲ್ವಾ ಅನ್ನುವಂತಹ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಒಂದು ಕಡೆ ರಾಜ್ಯದಲ್ಲಿ ಏನು ಸುವ್ಯವಸ್ಥೆ ಅಂದರೆ ಕಾನೂನಿನ ಸುವ್ಯವಸ್ಥೆ ಹೋಗ್ಬಿಟ್ಟಿದೆ. ಯಾರು ಕೂಡ ತಲೆ ಕೆಡಿಸ್ತಾ ಇಲ್ಲ. ಯಾರಾದರೂ ಅಪರಾಧಗಳನ್ನು ಮಾಡೋಕ್ಕೆ ಹಿಂಜರಿತಾರೆ, ಆದರೆ ಇಲ್ಲಿ ಹಿಂಜರಿಯುವಂಥ ಅಗತ್ಯ ಇಲ್ಲ. ಆ ರೀತಿಯಾದಂತಹ ಒಂದು ಜೈಲಿನಲ್ಲಿ ರಾಜಾತಿಥ್ಯವನ್ನು ಕೊಡ್ತಾ ಇದ್ದಾರೆ. ಕೊಲೆಗಡಕರು, ದುಷ್ಕರ್ಮಿಗಳು, ರೇಪಿಸ್ಟರು, ಉಗ್ರಗಾಮಿಗಳು ಹೀಗೇನಿದ್ದಾರೆ ಇವರೆಲ್ಲರೂ ಕೂಡ ನಾವು ಜೈಲಿಗೆ ಹೋದರೆ ಆರಾಮಾಗಿರ್ಬೋದು, ಅಲ್ಲೇನು ತೊಂದರೆ ಇಲ್ಲ ಅನ್ನೋಂಥ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಆ ರೀತಿಯಾಗಿ ಸರ್ಕಾರ ತನ್ನ ಆಡಳಿತವನ್ನು ನಡೆಸ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ? ಎಲ್ಲಿಯವರೆಗೂ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರುತ್ತೋ ಕರ್ನಾಟಕದಲ್ಲಿ ಅಲ್ಲಿವರೆಗೂ ಕೂಡ ಕರ್ನಾಟಕದ ಜನತೆಗೆ ಉಳಿಗಾಲ ಇಲ್ಲ, ಅಭಿವೃದ್ಧಿನೂ ಇಲ್ಲ, ಅವರು ನೆಮ್ಮದಿಯಾಗಿ ಇರೋಕ್ಕೂ ಆಗಲ್ಲ, ಮತ್ತು ಇದು ಸುರಕ್ಷಿತವಾದಂಥ ಒಂದು ಸ್ಥಳನೂ ಅಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಕಾಂಗ್ರೆಸ್ ಆಡಳಿತದಿಂದ ಕೆಳಗಿಳಿದ್ರೆ ಮಾತ್ರ ಕರ್ನಾಟಕ ಚೆನ್ನಾಗಿರೋಕ್ಕೆ ಸಾಧ್ಯ, ಜನರು ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ. ಅಭಿವೃದ್ಧಿಯೂ ಇಲ್ಲ, ಜನರಿಗೆ ಸುರಕ್ಷತೆಯೂ ಇಲ್ಲ ಅಂತ ಹೇಳಿ BY ವಿಜಯೇಂದ್ರ ಕಿಡಿಕಾರಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ. ನೋಡಿ, ಸರ್ಕಾರ ಏನು ಮಾಡ್ತಾ ಇದೆ, ಇಷ್ಟೆಲ್ಲ ಆಗ್ತಾ ಇದೆ ಘಟನೆಗಳು, ಆದರೂ ಕೂಡ ಸರಿಯಾದ ರೀತಿಯಲ್ಲಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಎಡುತ್ತಾ ಇದೆ, ಅಥವಾ ಅವರ ಗಮನವೆಲ್ಲವೂ ಕೂಡ ಅಭಿವೃದ್ಧಿಯ ಕಡೆಗೆ ಬಿಟ್ಟು ಬೇರೆ ಒಂದು ವಿಚಾರಗಳಲ್ಲಿ ಮುಳುಗಿದಾರ ಗೊತ್ತಿಲ್ಲ. ಬರೀ ಆ ಕ್ರಾಂತಿ ಈ ಕ್ರಾಂತಿ ಅಂತ, ಅಥವಾ ಸೀಟು ಬದಲಾವಣೆ, ಮಂತ್ರಿ ಒಂದು ಪುನರ್ರಚನೆ, ಸಂಪುಟ ಪುನರ್ರಚನೆ, ಈ ರೀತಿಯ ಒಂದು ವಿಚಾರಗಳಲ್ಲಿ ಮುಳುಗಿ ಹೋಗಿದ್ದಾರೆ ಅನಿಸುತ್ತೆ. ಅದಕ್ಕಾಗಿ ಅವರಿಗೆ ಅಭಿವೃದ್ಧಿಯ ಕಡೆ ಏನು ತೊಂದರೆಗಳಾಗ್ತಾ ಇವೆ ರಾಜ್ಯದಲ್ಲಿ ಅದ್ರ ಕಡೆ ಗಮನ ಕೊಡೋಕ್ಕೆ ಪುರ್ಸೊತ್ತಿಲ್ಲ ಅನಿಸುತ್ತೆ ಅನ್ನೋಂಥ ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ BY ವಿಜಯೇಂದ್ರ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ, ಕರ್ನಾಟಕ ಒಂದು ರಾಜಕಾರಣದಲ್ಲಿ? BY ವಿಜಯೇಂದ್ರ ಹೇಳ್ತಾ ಇರುವಂಥದ್ದು, ಕಾಂಗ್ರೆಸ್ಗೆ ಪ್ರಶ್ನೆಗಳನ್ನು ಮಾಡಿದ್ದಾರೆ. ನೀವು ಈ ರೀತಿಯಾಗಿ ನಡ್ಕೊಳ್ತಾ ಇದ್ದೀರಾ, ನಿಮ್ಮ ಆಡಳಿತದಲ್ಲಿ ಏನಾಗ್ತಾ ಇದೆ ಅಂತ ಗಮನಿಸಿ ನೋಡಿ. ಎಲ್ಲೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ. ಕ್ರಿಮಿನಲ್ ಕೇಸ್ಗಳು ಹೆಚ್ಚಾಗ್ತಾ ಇವೆ. ಕ್ರಿಮಿನಲ್ಗಳು ಯಾವುದೇ ರೀತಿಯಾದಂಥ ಒಂದು ಭಯ ಇಲ್ಲದೆ ಓಡಾಡ್ತಾ ಇದ್ದಾರೆ. ಜೈಲಿಗೆ ಹೋದರೂ ಕೂಡ ಸರಿಯಾದ ರೀತಿಯ ಅವ್ರಿಗೆಲ್ಲ ರೀತಿಯ ವ್ಯವಸ್ಥೆ ಸಿಗ್ತಾ ಇದೆ, ಆರಾಮಾಗಿದ್ದಾರೆ. ಹೀಗಿದ್ದರೆ ಹೇಗೆ ಅಂತ ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ BY ವಿಜಯೇಂದ್ರ.
ಅಭಿವೃದ್ಧಿ ಇಲ್ಲ, ಏನೂ ಇಲ್ಲ. ಇಲ್ಲಿ ಬರೀ ಜನರಿಗೆ ಕಷ್ಟ ಕೊಡುವಂತಹ ಒಂದು ಸರ್ಕಾರ ಇದು. ಕಾಂಗ್ರೆಸ್ ಹೋಗಲಿ, ಕರ್ನಾಟಕ ಉಳಿಲಿ ಅಂತ ಹೇಳಿ ಪೋಸ್ಟನ್ನು ಮಾಡಿದ್ದಾರೆ. ಅವರ ಒಂದು ಎಕ್ಸ್ ಖಾತೆಯಲ್ಲಿ BY ವಿಜಯೇಂದ್ರ ಮಾಡಿರುವಂತಹ ಪೋಸ್ಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.